ಸರ್ ಇವತ್ತು ನಿಮ್ಮ ಸ್ಟೇಟಸ್ ನೋಡ್ರೆ ಅಜ್ಜಿದ್ ಯಾವ್ದೋ ಫೋಟೋ ಹಾಕೊಂಡಿದ್ದಾರೆ, ಯಾರು ಸರ್ ಅವರು? ಸೀರಿಯಸ್ಲಿ ನಿಮ್ಗೆ ಗೊತ್ತಿಲ್ಲ ಅವ್ರು ಯಾರು ಅಂತ? ಇಲ್ಲ. ವಾಟ್ ಇಸ್ ದಿಸ್ ಚೇತನ್? ಹೋಲ್ ಕಂಟ್ರಿ ನೋಸ್ ಅಬೌಟ್ ಹರ್. ನಿಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾರು ಅಂತ? ಇಲ್ಲ, ನಿಜ ಗೊತ್ತಿಲ್ಲ. ಸರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬಹಳ ವರ್ಷಗಳ ಹಿಂದೆ ಹುಳಿಕಲ್ ಮತ್ತೆ ಕುದೂರ್ ಅಂತ ನಮ್ಮ ತುಮಕೂರಿನ ಆಚೆ ಇದೆ. ಈ ಹುಳ್ಕಲ್ ಮತ್ತೆ ಕುದೂರ್ ಕಡೆಗೆ ದಾರಿ ಉದ್ದಕ್ಕೂ ಗಂಡ ಹೆಂಡತಿ ಇಬ್ರು ಪಾಪ ಜಸ್ಟ್ ಲೇಬರ್ ಕೆಲಸ ಮಾಡೋ ಅಂತವ್ರು ಅಲ್ಲಲ್ಲಿ ಒಂದು ಗಿಡನ ನೆಡ್ತಾ ಇರ್ತಾರೆ. ಮತ್ತೆ ಪ್ರತಿದಿನ ಬಂದು ಆ ಗಿಡಕ್ಕೆ ನೀರು ಹಾಕ್ತಾ ಇರ್ತಾರೆ. ಒಟ್ಟು ಹಾಗೆ ಅವರು ನೆಟ್ಟಂತ ಗಿಡಗಳು 385 ಆಲದ ಗಿಡಗಳನ್ನ ಅವರು ನೆಡ್ತಾರೆ. ಅದು ಆಲದ ಮರಗಳಾಗಿ ಬೆಳೆಯುತ್ತೆ. 45 ಕಿಲೋಮೀಟರ್ ರಸ್ತೆ ಈ ಕಡೆ ಮತ್ತೆ ರಸ್ತೆ ಈ ಕಡೆ ಎರಡೂ ಕಡೆ ಗಂಡ ಹೆಂಡತಿ ವರ್ಷಾನುಗಟ್ಲೆ ಆ ಗಿಡಗಳನ್ನ ತುಂಬಾ ಕೇರ್ ಮಾಡಿ ಬೆಳೆಸ್ತಾರೆ. ಅವ್ರಿಗೆ ಮಕ್ಕಳಿರಲ್ಲ, ಆದ್ರೆ ಆ ಗಿಡಗಳನ್ನೇ ತಮ್ಮ ಸ್ವಂತ ಮಕ್ಕಳ ತರ ಭಾವಿಸಿ ಅವರು ಅದನ್ನ ಬೆಳೆಸ್ತಾ ಹೋಗ್ತಾರೆ. ಆ ರೀತಿ ಬೆಳೆಸಿದಂತಹ ಗಿಡಗಳು ಒಟ್ಟು 385 ಗಿಡಗಳು 45 ಕಿಲೋಮೀಟರ್ ಪೂರ್ತಿಯಾಗಿ ನೆರಳನ್ನ ಕೊಡುತ್ತೆ. ಅವ್ರು ಯಾರು ತುಂಬಾ ಓದ್ದವರು ಅಲ್ಲ ಅಥವಾ ತುಂಬಾ ದುಡ್ಡಿರೋರು ಅಲ್ಲ. ಈಗಿನ ತರ ಫೆಸಿಲಿಟೀಸ್ ಇಲ್ಲ. ವಾಟರ್ ಟ್ಯಾಂಕರ್ ತಗೊಂಡೋಗಿ ಹಾಕ್ಲಿಕ್ಕೆ ಬಿನ್ಗೆಗಳಲ್ಲಿ ನೀರು ತಗೊಂಡೋಗಿ ನೋಡ್ಕೊಂಡೋಗಿ ಒಂದೊಂದು ಗಿಡನೂ ಸಾಯ್ದಂಗೆ ಆ ಮಕ್ಕಳ ತರ ಟ್ರೀಟ್ ಮಾಡ್ತಾರೆ. ಆಕೆ ಮುಂದಿನ ದಿನಗಳಲ್ಲಿ ಸಾಲು ಮರದ ತಿಮ್ಮಕ್ಕ ಅಂತ ಹೆಸರಾಗ್ತಾರೆ. ಅವರ ಪತಿಯವರ ಹೆಸರು ಒಂದು ಚಿಕ್ಕಯ್ಯ ಅಂತ. ಅವ್ರೇನು ಕಡಿಮೆ ಸಾಧನೆ ಮಾಡಿಲ್ಲ. ಆಕೆ ಅದಾದ ನಂತರ 8,000 ಗಿಡಗಳನ್ನ ನೆಟ್ಟಿದ್ದಾರೆ. ಇವತ್ತಿಗೆ ಅವರ ವಯಸ್ಸು 113 ವರ್ಷ. 2019ರಲ್ಲಿ ಭಾರತ ಸರ್ಕಾರ ಇದನ್ನ ಗುರುತಿಸ್ಬಿಟ್ಟು ಅವ್ರಿಗೆ ಪದ್ಮಶ್ರೀ ಪ್ರಶಸ್ತಿನ ಕೊಡ್ತಾರೆ. ಸಚ್ ಎ ಗ್ರೇಟ್ ಅಚೀವ್ಮೆಂಟ್. ಆದ್ರೆ ತುಂಬಾ ಜನ ನಮ್ಮವರೇ ಅದನ್ನು ತಿಳ್ಕೊಂಡಿಲ್ಲ. ಇನ್ನೊಂದೇನಂದ್ರೆ ಬರೀ ಇಂಡಿಯಾ ಮಾತ್ರ ಅಲ್ಲ, ಆಕ್ಲೆಂಡ್ ಅಮೆರಿಕಾದಲ್ಲಿ ಅಲ್ಲಿ ಸಹ ಅವರ ಹೆಸರಲ್ಲಿ ತಿಮ್ಮಕ್ಕ ರಿಸೋರ್ಸಸ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಶನ್ ಅಂತ ಹೇಳಿ ಒಂದು ಸಂಸ್ಥೆನ ಆಕೆ ಹೆಸರನ್ನ ಇಟ್ಟು ಶುರು ಮಾಡಿದ್ದಾರೆ. ಆಕೆ 1ನೇ ಕ್ಲಾಸು ಓದಿಲ್ಲ, ಆದ್ರೆ ಆಕೆ ಹೆಸರಲ್ಲಿ US ಅಲ್ಲಿ ಒಂದು ಎನ್ವೈರನ್ಮೆಂಟಲ್ ರಿಸೋರ್ಸ್ ಎಜುಕೇಶನ್ ನಡೆಸ್ತಾ ಇದ್ದಾರೆ. ಸೊ ಎಷ್ಟೋ ಜನ ನಮ್ಮ ಜೊತೆಲಿ ಇರ್ತಾರೆ, ಇಡೀ ಲೈಫ್ ಟೈಮಲ್ಲಿ ಒಂದೇ ಒಂದು ಗಿಡ ನೆಟ್ಟಿರಲ್ಲ. ಅಂತದ್ದು ಆಕೆ 8,000 ಗಿಡಗಳನ್ನ ನೆಟ್ಟು ಈ ಸಮಾಜಕ್ಕೆ ತಂದಾದಂತ ಒಂದು ಅಪಾರವಾದಂತಹ ಕೊಡುಗೆನ ಕೊಟ್ಟಿದ್ದಾರೆ. ಇದನ್ನ ರೆಕಗ್ನೈಸ್ ಮಾಡಿ ಕರ್ನಾಟಕ ಗವರ್ಮೆಂಟ್ ಎನ್ವೈರನ್ಮೆಂಟ್ ಅಂಬಾಸಿಡರ್ ಅಂತ ಮಾಡಿ ಅವರ 111ನೇ 111 ಬರ್ತ್ಡೇ ದಿವಸ ಅವ್ರನ್ನ ಕ್ಯಾಬಿನೆಟ್ ರ್ಯಾಂಕ್ ನ ಕೊಡ್ತಾರೆ. ಸೊ ಕ್ಯಾಬಿನೆಟ್ ರ್ಯಾಂಕ್ ನ ಕೊಟ್ಟು ಎನ್ವೈರನ್ಮೆಂಟಲ್ ಅಂಬಾಸಿಡರ್ ಅಂತ ಮಾಡಿ ಅವ್ರನ್ನ ಗೌರವಿಸ್ತಾರೆ. ಇವತ್ತು ಅವರ 113ನೇ ವರ್ಷ. ಅದರಲ್ಲೂ ಒಬ್ಬ ಕನ್ನಡದ ಹೆಣ್ಮಗು ಇಡೀ ವಿದೇಶ ಪ್ರಪಂಚದಲ್ಲಿ ಇಷ್ಟು ದೊಡ್ಡ ಹೆಸರನ್ನ ಮಾಡಿದ್ದಾರೆ ಅವರ ಕೆಲಸದಿಂದ. ಸೊ ಶಿ ಇಸ್ ಅನ್ ಇನ್ಸ್ಪಿರೇಷನ್ ಟು ಮಿಲಿಯನ್ಸ್ ಆಫ್ ಪೀಪಲ್. ಸೊ ಎನ್ವೈರನ್ಮೆಂಟ್ ಇಂದ ಇವತ್ತು ಎಲ್ಲ ಕಾಯಿಲೆಗಳು ಬರ್ತಾ ಇರೋದಕ್ಕೆ ಬಿಕಾಸ್ ವಿ ಡೋಂಟ್ ಹ್ಯಾವ್ ಲಾಟ್ ಆಫ್ ಪ್ಲಾಂಟ್ಸ್ ಟು ಬ್ರೀತ್. ಸೊ ಹಾಗಾಗಿ ಅವ್ರಿಗೆ ನಾವೊಂದು ಗ್ರೇಟ್ ರೆಸ್ಪೆಕ್ಟ್ ಕೊಡಬೇಕು. ಅವ್ರದೇ ಫೋಟೋ ಇವತ್ತು ಹಾಕಿರೋದು, ಯಾಕಂದ್ರೆ ಟುಡೇ ಇಸ್ ಹರ್ ಹುಟ್ಟಿದಬ್ಬ, ಬರ್ತ್ಡೇ 113 years. ಬಟ್ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ಬೇಕು. ನಂಗೆ ಗೊತ್ತಾಯ್ತು ನೀವು ಗುಜರಾತಿಂದ ಬಂದಿದ್ರು, ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡೋದು ಕಲ್ತಿದ್ದೀರಾ. ಕನ್ನಡ ಓದೋದು ಸ್ವಲ್ಪ ಕಷ್ಟ ಇದ್ರು, ಬಟ್ ಸ್ಟಿಲ್ ದಿಸ್ ಇಸ್ ಇಟ್. ಸೊ ಲೆಟ್ ಅಸ್ ರೆಸ್ಪೆಕ್ಟ್ ಅವರ ಸಾಲು ಮರದ ತಿಮ್ಮಕ್ಕ. ರೆಸ್ಪೆಕ್ಟ್ ಟು ದಟ್.